ನೊಂದವರು ಅಸಹಾಯಕರ ಪಾಲಿಗೆ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮ ಆಸರೆ ಆಗ್ತಾ ಇದೆ. ಪ್ರಮುಖವಾಗಿ ನಮ್ಮ ಕಾರ್ಯಕ್ರಮ ಈಗ ಮತ್ತೊಂದು ಬಡ ವಿದ್ಯಾರ್ಥಿನಿಗೆ ಸಹಾಯವಾಗುವ ಮೂಲಕ ಆಕೆಯ ಬಾಳಿಗೆ ಬೆಳಕಾಗಿದೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಬಿಳೆಬಾಳ ಗ್ರಾಮದ ನಿವಾಸಿಗಳಾದ ಬಸಯ್ಯ ಮತ್ತು ಶೈಲಾ ದಂಪತಿಯ 3 ಹೆಣ್ಣು ಮಕ್ಕಳ ಪೈಕಿ ಮೊದಲ ಮಗಳು ಪ್ರಿಯಾ ಉನ್ನತ ಶಿಕ್ಷಣಕ್ಕೆ ಎದುರಾಗಿದ್ದಂತಹ ಆರ್ಥಿಕ ಸಮಸ್ಯೆ ಬಗ್ಗೆ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದಲ್ಲಿ ಪ್ರಸಾರವನ್ನು ಮಾಡಲಾಗಿತ್ತು ವರದಿಯನ್ನು. ಪ್ರಿಯಾ ಸದ್ಯ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸರ್ಕಾರಿ ಕೋಟಾದಲ್ಲಿ MSc ಕಂಪ್ಯೂಟರ್ ಸೈನ್ಸನ್ನು ಮಾಡ್ತಾ ಇದ್ದಾರೆ. ಬಸಯ್ಯ ಅವರದ್ದು ಬಡತನದ ಕುಟುಂಬವಾಗಿರುವ ಹಿನ್ನೆಲೆಯಲ್ಲಿ ಮಗಳಿಗೆ ಸರ್ಕಾರಿ ಫೀಸನ್ನು ಕಟ್ಟಲಿಕ್ಕೂ ಸಹ ಆಗದ ಪರಿಸ್ಥಿತಿ ಎದುರಾಗಿತ್ತು. ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿ ಪ್ರಿಯಾಳ ಮುಂದಿನ ವರ್ಷದ ಸಂಪೂರ್ಣ ಫೀಸ್ನ ಖರ್ಚನ್ನು ಭರಿಸಲು ಸಿದ್ಧವಾಗಿದೆ. ಜೊತೆಗೆ ಸದ್ಯ ಪ್ರಿಯಾಳ ಅಭ್ಯಾಸಕ್ಕೆ ಅತಿ ಅಗತ್ಯವಾಗಿರುವಂತಹ ಲ್ಯಾಪ್ಟಾಪನ್ನು ದಾನಿಗಳ ಮೂಲಕ ನೀಡಲಾಗಿದೆ. ಹುಬ್ಬಳ್ಳಿಯ ಅಕ್ಷಯ ಪಾರ್ಕ್ನ ಯುವ ಉದ್ಯಮಿ ವಿನಾಯಕ್ ಅವರು ಪಬ್ಲಿಕ್ ಟಿವಿಯ ಈ ನಿಸ್ವಾರ್ಥ ಸೇವೆಗೆ ಕೈ ಜೋಡಿಸಿದ್ದು ಪ್ರಿಯಾಳಿಗೆ ಲ್ಯಾಪ್ಟಾಪನ್ನು ಕೊಟ್ಟಿದ್ದಾರೆ. ಬೆಳಕು ಕಾರ್ಯಕ್ರಮದಿಂದ ಇನ್ನೂ ಹೆಚ್ಚು ಜನರಿಗೆ ಬೆಳಕು ಸಿಗುವಂತಾಗಲಿ ಅಂತಂದೇಳಿ ನನ್ನ ಒಂದು ಪ್ರಾರ್ಥನೆ ಮಾಡ್ತೇನೆ. ರಂಗನಾಥ್ ಸಾಹೇಬರಿಗೆ ಎಲ್ಲರಿಗೆ ಒಳ್ಳೆಯದಾಗಲಿ. ಈ ಒಂದು ಕಾರ್ಯಕ್ರಮದಿಂದ ಸಾಕಷ್ಟು ಜನರಿಗೆ ಸಹಾಯ ಆಗಿದೆ. ಇನ್ನೂ ಸಹಾಯ ಸಿಗುವಂತಾಗಲಿ ಈ ಕಾರ್ಯಕ್ರಮ. ಆಮೇಲೆ ಪಬ್ಲಿಕ್ ಟಿವಿಗೂ ಇನ್ನೂ ಒಳ್ಳೆಯದಾಗಲಿ. ರಂಗನಾಥ್ ಸರ್ಗೆ ನಿಮಗೂ ಕೂಡ ಮತ್ತು ದಾನಿಗಳಿಗೂ ಕೂಡ ನಾನು ತುಂಬ ಆಭಾರಿಯಾಗಿದ್ದೇನೆ. ಬೆಳಗು ಕಾರ್ಯಕ್ರಮಕ್ಕೆ ನಾನು ಎಂದೆಂದಿಗೂ ಚಿರಋಣಿಯಾಗಿರುತ್ತೇನೆ. ನನ್ನ ಮುಂದಿನ ಶಿಕ್ಷಣಕ್ಕಾಗಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪಬ್ಲಿಕ್ ಟಿವಿ. ನನಗೆ ಆ ಲ್ಯಾಪ್ಟಾಪ್ ತುಂಬ ಯೂಸ್ ಆಗುತ್ತೆ ಅಂತ ಗೊತ್ತಿದೆ. ಅದನ್ನು ಇನ್ನೂ ಚೆನ್ನಾಗಿ ಯೂಸ್ ಮಾಡಿಕೊಂಡು ಮುಂದೆ ಒಳ್ಳೆಯ ರೀತಿಯಲ್ಲಿ ಇರ್ತೀನಿ ಅಂತ ಅವ್ರಿಗೆ ತುಂಬ ಚಿರಋಣಿಯಾಗಿರ್ತೀನಿ ಅಂತ ಅಷ್ಟೇ ಹೇಳ್ತೇನೆ. ಮಾತಲ್ಲಿ ಹೇಳೋದಕ್ಕಾಗಲ್ಲ. ಅವ್ರಿಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅನ್ನೋದು ತಿಳಿತಾ ಇಲ್ಲ ಸರ್. ಇನ್ನು ಮುಂದೆ ಏನಾದರೂ ಪ್ರಾಬ್ಲಮ್ ಇದ್ರೂ ನಮಗೂ ಹೇಳು, ನಾವು ಏನಾದರೂ ಹೆಲ್ಪ್ ಮಾಡ್ತೀವಿ ಅಂತ ಎಲ್ಲರೂ ಫ್ರೆಂಡ್ಸ್ ಆಯ್ತು ಟೀಚರ್ಸ್ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್.